ಏನ್ ಹೆಸರು ನಿಮ್ದು? ಕುಮಾರ್ ಅಂತ ಸರ್. ಕುಮಾರ್. ಕುರಿ ಎಷ್ಟು ವರ್ಷ ಸಾಕ್ತಾ ಇದ್ದೀರಿ ಸರ್? ನಾನು ಇವಾಗ ಇಲ್ಲಿ ಮಾಡ್ತಾ ಇರೋದು ಇವ್ರದ್ರಲ್ಲಿ ಬಂದಿರೋದು ಇವಾಗ 2 ತಿಂಗಳು ಅಷ್ಟೇ ಆಗ್ತಾ ನೀವು ಕೆಲ್ಸಕ್ಕೆ ಕೆಲ್ಸಕ್ಕೆ ವರ್ಷಕ್ಕೆ ಎಷ್ಟು ಕುರಿ ತಗೊಂತೀರಿ? ನಮಗೆ ಕುರಿ ಇಲ್ಲ, ನಾನು ಸಂಬಳ ಲೆಕ್ಕ ಮಾಡ್ತೀನಿ. ಏನ್ ಸಂಬಳ ನಿಮ್ದು? ನಮಗೆ ಸಂಬಳ 12,000 ಕೊಡ್ತಾರೆ. ಬರೀ 12,000ಕ್ಕೆ ಕುರಿ ಕಾಯ್ತೀರಾ? ಕುರಿ ಕಾಯ್ತಾ ಇದೀವಿ. ಏನ್ ಓದಿದ್ದೀರಿ? ನಾವು 9ನೇ ಕ್ಲಾಸ್ ಓದಿದ್ದೀವಿ. ನೀವು 9? ಹ್ಞೂ ಸರ್. ನಿಮಗೇನ್ ವಯಸ್ಸು? 26. 26. ಮದುವೆ ಆಗಿಲ್ಲ ಸರ್. ಆಗಿಲ್ಲ. ಕುರಿ ಜೊತೆಗೆ ನಿಮ್ ಸಂಬಂಧ ಹೇಗಿದೆ? ಕುರಿ ಜೊತೆ ಇದು ಒಂದ್ಸಲ ಅನ್ಯೋನ್ಯತೆ ಜಾಸ್ತಿ ಆಗಿದೆ. ಯಾವುದು? ಸ್ವಂತೂರಲ್ಲಿ ಹೊನ್ನಾಳಿದ ಪಕ್ಕದಲ್ಲಿ ಹನುಮಸಾರ ತಾಂಡ ಅಂತ. ತಾಂಡದವ್ರು? ತಾಂಡದವ್ರು. ನಾವು ಇದು ಹಾವೇರಿ ಲಂಬಾಣಿ ಜನ. ಲಂಬಾಣಿ ಜನದಲ್ಲಿ ಇವ್ರದ್ರಲ್ಲೇ ಇದೀನಿ. ಇದು ಹಾವೇರಿ ಹಾವೇರಿ ಕುರಿ. ತಗೋಬರ್ರಿ, ಚೆನ್ನಾಗಿದೆ ಕುರಿ. ಅದು ಟಗರು ಹೇಳ್ಕೊಬರ್ರಿ. ನೋಡು, ಎಲ್ಲೊಂದು ಟಗರಿದೆ. ತಡೀರಿ ನಾವೇ ಅಲ್ಲಿಗೆ ಹೋಗೋಣ. ಟಗರ್ ಹೇಳ್ಕೊ ಬರ್ತಾ ಇದಾರೆ ನೋಡ್ರಿ ಇಲ್ಲಿ. ಏನು ಇಬ್ರಿಗೂ ಬಗ್ತಾ ಇಲ್ಲ? ಇಬ್ರಿಗೂ ಬಗ್ಗಲ್ಲ, ಸಾಕ್ಬಿಡಿ ಇಲ್ಲಿಗೆ. ಎಷ್ಟು ವರ್ಷದಿದು? ಇದು ಒಂದು ಅಮ್ಮಮ್ಮ ಇಲ್ಲ ಅಂದ್ರೆ ಒಂದು 3 ವರ್ಷ. ಬಿಡಿ. 3 ವರ್ಷದಿರ್ಬೋದು. 3 ವರ್ಷ ಗಂಡು ಕುರಿ. ಗಂಡು ಕುರಿ. ಎಷ್ಟಿದೆ ಟೋಟಲ್ ಬ್ಯಾಚ್ ಅಲ್ಲಿ? ಇದು ಟೋಟಲ್ ಇದು 2 ಹಿಂಡಿ ಇದೆ. ಟೋಟಲ್ ಇದು ಒಂದು 600 ಇರ್ಬೋದು ಅಂತ ಕಾಣಿಸುತ್ತೆ. 2 ಹಿಂಡು ಸೇರಿ 600 ಇರ್ಬೋದು. ಏನ್ ಅನುಭವಕ್ಕೆ ಬಂದಿದೆ ಇದ್ರೊಳಗೆ ನಿಮಗೆ? ಇದ್ರಾಗ ಅಂದ್ರೆ ಕುರಿ ಮಾಡ್ಬೇಕಂತ ಫಸ್ಟ್ ಸ್ಟಾರ್ಟಿಂಗ್ ನಾನು ಕುರಿ ಮಾಡ್ಬೇಕಂತಾನೆ ಬಂದೆ. ಆಮೇಲೆ ಅತ್ತಿಗೂ ಒಂದ್ ಸ್ವಲ್ಪ ಪ್ರಾಬ್ಲಮ್. ನಾವು ಹೋದ ವರ್ಷ ಮಾಡಿದ್ದೆ, 1 ವರ್ಷ ಮಾಡಿದ್ದೆ. 1 ವರ್ಷ ಮಾಡಿ ಅದನ್ನ ಬಿಟ್ಮೇಲೆ ಮತ್ತೆ ಇದ್ರ ತಿರ್ಗಾ ಬೇರೆಯವ್ರ ತಾಕಿದ್ದೆ, ಇವಾಗ ಇವ್ರ ತಾಕ ಬಂದೆ. ಹಿಂಗ್ ಹೋಗ್ತಾ ಇರ್ತಾವಲ್ಲ, ಎಲ್ಲಾದ್ರೂ ಹೋಗ್ಬಿಟ್ರೆ ಹೆಂಗಿದು? ಅದೇ ಮತ್ತೆ ಗಾಡಿ ಬರ್ತಾವಂತ ನಾನು ಆ ಕಡೆ ನಿಂತ್ಕೊಂಡಿದ್ದೆ, ಇಲ್ಲಾಂದ್ರೆ ಆಗ್ಲೇನೆ ಬರ್ತಿದ್ದೆ ನಾನು. ಏನು ನಿಮ್ ಕೆಲಸದಲ್ಲಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಕೊಟ್ಟು ನೀವು ಸಹ ಕುರಿ ಮಾರುವ ಓನರ್ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಏನ್ ಹೆಸರು ಹೇಳಿದ್ರಿ ನೀವು? ಕುಮಾರ್ ಅಂತ. ಕುಮಾರ್ ಅವರೇ, ತುಂಬಾ ಶ್ರಮ ಪಡ್ತೀರಿ. ಇಂತ ಬಿಸಿಲೊಳಗೂ ಜಗ್ಗದೆ ಗುಗ್ಗದೆ ಎಲ್ಲ ಕೆಲಸ ಮಾಡ್ತೀರಿ. ಎಂತ ಅವನ ಹೆಸರು? ರಾಜು. ರಾಜು, ಸ್ವಲ್ಪ ಕುರಿ ಹೊಡ್ಕೊಳಪ್ಪ. ಬೇಗ ಬಾ. ಅವು ಮೊನ್ನೆನು ಹಂಗೆ ಆಗಿ ಗಾಡಿಯಲ್ಲಿ ಒಂದು 4 ತೀರ್ಕೊಂಡು ಆಕ್ಸಿಡೆಂಟ್ ಆಗಿ ಗೌರ್ಮೆಂಟ್ ಆಕ್ಸಿಡೆಂಟ್ ಆಗ್ಬಿಡ್ತಾವ ಸರ್. ಏನು ಕೊಡ್ತಾರ? ಏನ್ ಸರ್ ಅದು? ಏನಾದ್ರು ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಒಬ್ಬೊಬ್ರು ಕೊಡ್ತಾರ, ಒಬ್ಬೊಬ್ರು ಇಲ್ಲ. ಹಂಗ ಲಾಸ್ ಇದ್ರಲ್ಲೂ. ಇದು ಕುರಿಗೆ ಹಂಗ ಲಾಸ್ ಆದ್ರೆ ಸೌಕರ್ಯ ನಿಮ್ ತಲೆ ಮೇಲೆ ಹೇಳ್ತಾರ? ಇಲ್ಲ ಅವ್ರ ಹಾಕೊಂತಾರೆ. ಅವ್ರು ಇದ್ ಮಾಡ್ಕೊಂತಾರ. ನಮ್ ತಲೆ ಮೇಲೆ ಏನಿಲ್ಲ. ಇಲ್ಲ ಏನಪ್ಪಾ ಅಂದ್ರೆ ಎಲ್ಲೂ ಬಿಟ್ಟು ಬರಬಾರ್ದು, ಎಲ್ಲೂ ಇದ್ ಮಾಡಬಾರ್ದು. ಬಿಟ್ಟು ಬಂದ್ರೆ ಒಂದೊಂದು ಉಳ್ಕೊಂಡ್ಬಿಡ್ತಾವಲ್ಲ, ಸುಸ್ತಾಗಿರೋ ಕುಂಟಕ್ಕಾಗದೆ ಅವು ಇದ್ ಬಿಡ್ತಾವಂತ ಅವ್ರು. ರಾತ್ರಿ ಮಲ್ಗದಲ್ಲಿ ಅಲ್ಲಿ ಗುಡಾರ ಇಲ್ಲ, ಹಿಂಗ ತೋಟದಲ್ಲಿ ಮಾಡಿರ್ತೀವಿ, ಅಡಿಕೆ ತೋಟದಲ್ಲಿ. ಅಲ್ಲೇ ಕುರಿ ತೋಟ ಪಾಟದಲ್ಲ ಮಾಡ್ಬೇಕು ಸರ್. ಮೊಬೈಲ್ ಚಾರ್ಜ್ ಎಲ್ಲ ಎಲ್ಲಿ ಮಾಡ್ತೀರಿ? ಮೊಬೈಲ್ ಚಾರ್ಜ್ ಎಲ್ಲ ಇವಾಗ ಹಿಂಗ್ ಲೈನ್ ಹಾಕಿರ್ತಾರಲ್ಲ, ಅದ್ರಲ್ಲಿ ಮಾಡ್ತೀವಿ ಸರ್. ಇಲ್ಲ ಅಂದ್ರೆ ಮತ್ತಿಲ್ಲ, ಯಾರನ್ನಾರ ಮನೇಲಿ ಕೊಟ್ಟು ಬಂದೇವ್ರು ಲೈನ್ ಚಾರ್ಜ್ ಅಲ್ಲಿ ಹಾಕೊಡ್ತೀರಾ? ಅದ್ರಲ್ಲಿ ಹಾಕೊಳೋದು. ಒಂದು ಕಬ್ಬಣ ಕೊಟ್ಟಿ ಒಂದ್ ಲೈನಿಗೆ, ಅದೊಂದ್ ಲೈನಿಗೆ ಒಂದ್ ಹಾಕೋದ, ಅರ್ತಿಂಗ್ ಮಾಡ್ಕೊಡೋದು. ನೀರ್ ಕೊಟ್ಟಿ ಕಬ್ಬಣ ಒಂದ್ 6 ಅದ್ರಲ್ಲಿ ನೀರ್ ಹಾಕಿ. ಇದೆಲ್ಲ ಯಾರು ಕಲಿಸಿದ್ರು ನಿಮಗೆ? ಬರ್ತಾವ ಸರ್ ಮಾಮೂಲಿ. ಇವಾಗ ಮತ್ತೆ ನೋಡಿದ್ರೆ ನನ್ನೆಲ್ಲ ಇವ್ರು ನೋಡಿದ್ರೆ ಬೋಯ್ತಾರೆ, ಹಿಂಗ್ ಹಾಕೊಂಡಿರಿ ಹಿಂಗ ಅಂತ. ಅವ್ರು ನೋಡಿದ್ರೆ ಬೋಯ್ತಾರೆ, ಮತ್ತೆ ಹೋಗ್ಬಿಡ್ತಾರೆ. ಸ್ವಲ್ಪ ಜಾಗ್ರತೆ. ಯಾಕಂತ ಹೇಳಿದ್ರೆ ವಿದ್ಯುತ್ ಅಂತ ಹೇಳೋದು ತುಂಬಾ ಅನಾಹುತಕಾರಿ. ಇದು ದಯವಿಟ್ಟು ಆತರ ಎಲ್ಲ ಮಾಡ್ಕೋಬೇಡಿ. ಯಾರ್ದಾದ್ರು ಈಗೆಲ್ಲ ತುಂಬಾ ಒಂದು ಕಾಲ ಇತ್ತು, ವಿದ್ಯುತ್ ಶಕ್ತಿ ಇರ್ಲಿಲ್ಲ, ಕರೆಂಟ್ ಎಲ್ಲ ಇರ್ಲಿಲ್ಲ. ಈಗ ಎಲ್ಲಿ ಬೇಕಾದ್ರೂ ಇರಿದೆ, ಯಾರ್ ಬೇಕಾದ್ರೂ ಹಣ ಒಂದ್ ಅರ್ಧ ಗಂಟೆ ಮೊಬೈಲ್ ಹಾಕೊಡ್ತಾರೆ. ಜಾಸ್ತಿ ಪವರ್ ಬ್ಯಾಂಕ್ ಅಂತ ಬರುತ್ತೆ, ಕಮ್ಮಿ ದುಡ್ಡೊಳಗೆ ಪವರ್ ಬ್ಯಾಂಕ್ ಸಿಗ್ಬಿಡತ್ತೆ. ಆತರ ಬಳಸಿ. ದಯವಿಟ್ಟು ಈ ತರ ಅನಾಹುತ ಕೆಲಸ ಮಾಡ್ಕೋಬೇಡಿ. ನಿಮ್ಮ ಜೀವನದಲ್ಲಿ ಆ ಭಗವಂತ ಯಶಸ್ಸು ಕೊಳ್ಳಿ. ನಿಮ್ಮ ಈ ಕಷ್ಟ ತುಂಬಾ ಇದೆ ಬಿಸಿಲಲ್ಲಿ. ಸ್ವಲ್ಪ ಕಷ್ಟ ಅಂದ್ರೆ ಇದ್ರಲ್ಲಿ ಕಷ್ಟ ಇದೆ, ಮತ್ ಜೀವನ ಇದರಿಂದಾನೇ ಮಾಡೋದಲ್ಲ, ಒಟ್ಟಿಗೆ ಮಾಡೋದ್ರಿಂದ. ಏನು ದೇವ್ರು ಒಳ್ಳೇದ್ ಮಾಡ್ಲಿ, ನಿಮಗೆ ಒಳ್ಳೇದಾಗ್ಲಿ. ಪ್ರಿಯ ವೀಕ್ಷಕರೇ, ಕುರಿ ಕಾಯುವಂತ ಕುಮಾರ್ ನಮ್ ಜೊತೆಗಿದ್ದಾರೆ. ದಿನನಿತ್ಯ ಕಷ್ಟದ ಜೀವನ, ಇಂಥ ಬಿಸಿಲೊಳಗೂ ಯಾವುದೇ ತರ ಜಗ್ಗದೆ ಬಗ್ಗದೆ ಕೆಲಸ ಮಾಡ್ತಾರೆ. ದೇವರು ಇವರಿಗೆಲ್ಲ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ಶಕ್ತಿ ನಿಲ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.